ಇಸ್ಕೊಳ್ಬೇಡಿ. ಏಕೆಂದರೆ ಅವರು ಬಳಸಿದಂತಹ ಬಾಚಣಿಕೆಯನ್ನು ನೀವೇನಾದರೂ ಬಳಸಿದ್ರೆ ನಿಮ್ಮ ಜೀವನದಲ್ಲಿ ತುಂಬ ಹಣದ ಕೊರತೆ ಉಂಟಾಗುತ್ತೆ. ಹಣದ ಸಮಸ್ಯೆಯನ್ನು ಈ ಒಂದು ಬಾಚಣಿಕೆ ತಂದೊಡ್ಡುವಂತಹ ಶಕ್ತಿ ಅದರಲ್ಲಿರುತ್ತೆ. ಇನ್ನೊಬ್ಬರು ಕೂದಲನ್ನು ಬಾಚಿಕೊಂಡಿರುವಂತಹ ಹನಿಗೆಯಲ್ಲಿ ಈ ಒಂದು ಸಮಸ್ಯೆಯನ್ನು ನೀವು ನೋಡಬಹುದು. ಹಾಗಾಗಿ ನೀವು ಬೇರೆಯವರು ಬಳಸಿದಂತಹ ಬಾಚಣಿಕೆ ಕೋಂಬ್ ಅಂತಾರಲ್ವಾ, ಅದನ್ನು ನೀವು ಬಳಸ್ಕೊಳ್ಬೇಡಿ. ಒಂದೇ ಮನೆಯಲ್ಲಿ ಇರುವಂತಹವರು ಈ ಬಾಚಣಿಕೆಯನ್ನು ಬಳಸಬಹುದು. ಆದರೆ ಬೇರೆಯೊಂದು ಕಡೆಗೆ ನೀವು ಹೋದಾಗ ಅಲ್ಲಿ ನಿಮಗೆ ಬಾಚಣಿಕೆ ಇಲ್ಲದಿದ್ದಾಗ ಬೇರೆಯವರಿಂದ ನೀವು ತೆಗೆದುಕೊಂಡು ಅದನ್ನು ಬಾಚಿಕೊಳ್ಬೇಡಿ. ಸ್ನೇಹಿತರಿಂದ, ಅಕ್ಕಪಕ್ಕದವರಿಂದ ಯಾರಿಂದಲೂ ಕೂಡ ನೀವು ಏನು ಮಾಡಬಾರ್ದು, ಬಾಚಣಿಕೆಯನ್ನು ಅವರು ಬಾಚಿರುವಂತಹ ಬಾಚಣಿಕೆಯನ್ನು ಉಪಯೋಗಿಸಬೇಡಿ. ಇದರಿಂದ ನಿಮಗೆ ಹಣದ ಕೊರತೆ, ಹಣದ ಸಮಸ್ಯೆಗಳು ಕಾಡುತ್ತೆ. ಅಲ್ಲದೆ ಹಣದ